ಇವತ್ತು ನಮ್ಮ ಅಮ್ಮನಿಗೆ ನಾನು ಜಾಸ್ತಿ ನೋವು ಕೊಟ್ಟಿರೋಂಥ ದಿನ. ಇನ್ನು ಖುಷು ಉಂಡೆ ಎಲ್ಲ ಹೊಡೆದಿದ್ನೆಲ್ಲ ಬರ್ತಡೇ ದಿನ, ಅದು 4,000 ಆಗಿತ್ತು. 2,000 ಖರ್ಚು ಮಾಡಿ 2,000 ಹಂಗೆ ಇತ್ತಲ್ಲ, ಒಂದು 6 ಮಂತ್ಸ್ ಆಗೋಗಿತ್ತು. ಇನ್ನು ಅವನ ಹೆಸರಲ್ಲಿ ಒಂದು ಅಕೌಂಟ್ ಓಪನ್ ಮಾಡಿ ಅವನ ಅಕೌಂಟಲ್ಲಿ ದುಡ್ಡು ಹಾಕ್ಬಿಡೋಣ ಅಂತೇಳ್ಬಿಟ್ಟು ಪೋಸ್ಟ್ ಆಫೀಸ್ಗೆ ಹೋಗಿದ್ದೆ. ಸೇವಿಂಗ್ಸ್ ಅಕೌಂಟ್ ಮಾಡಿಸೋಣ ಅಂತ ಹೋಗಿದ್ದು. ಬಟ್ ಅಲ್ಲೋಗಿ ಅವ್ರನ್ನ ಕೇಳಿದ್ರೆ PPF ಮಾಡಿಸಿ 15 ಇಯರ್ಸ್ ಬಾಂಡು ಚೆನ್ನಾಗಿರುತ್ತೆ ಅಂದರು. ಇನ್ನು PPF ಅಕೌಂಟ್ ಮಾಡಿಸಿದ್ವಿ. ಇದು 15 ವರ್ಷದ ಬಾಂಡು, ಮಧ್ಯೆ ಏನು ತೆಗಿಯೋಕ್ಕೆ ಬರೋಲ್ಲ. 15 ವರ್ಷದ ಆದಮೇಲೆ ತೆಗಿಬೇಕು, ಇಂಟ್ರೆಸ್ಟ್ ಎಲ್ಲ ಹಾಕ್ಕೊಡ್ತಾರೆ. ಇನ್ನು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ಪ್ರಾಪ್ತಿ ರಾಖಿ ಕಟ್ಟಿದಾಗ ಒಂದಿಷ್ಟು ಅಮೌಂಟ್ ಎಲ್ಲ ಕೊಟ್ಟಿದ್ರು, ಮತ್ತು ಅಮ್ಮನೂ ಊರಿಂದ ಬರುವಾಗ ಕೊಟ್ಟಿದ್ರು. ಇನ್ನು ಅದನ್ನು ಹಂಗೆ ಇಡೋದೇನಂತೇಳ್ಬಿಟ್ಟು ನೆನಪಿರುತ್ತೆ ಅಂತೇಳ್ಬಿಟ್ಟು ಅವಳಿಗೆ ಬೆಳ್ಳಿದ ಬ್ಯಾಂಗಲ್ ತೊಗೊಂಡು ಬಂದಿದ್ದೆ. ಪ್ರಾಪ್ತಿ ಹೆಸರಲ್ಲಿ ಏನೋ ಸುಕನ್ಯಾ ಸಮೃದ್ಧಿ ಯೋಜನೆ ಇದೆ, ಬಟ್ ಖುಷಿಗೆ ಏನು ಮಾಡ್ಸೋಕ್ಕಾಗಿರಲ್ಲ, ಅದಕ್ಕೆ ಈ ಸಾರಿ ಮಾಡಿಸ್ಬಿಟ್ವಿ. ಅಮ್ಮನಿಗೆ ಜಾಸ್ತಿ ನೋವು ಕೊಟ್ಟಿರೋ ದಿನ ಅನ್ನೆಲ್ಲ ಯಾಕಪ್ಪ ಅಂದರೆ ಇವತ್ತು ನನ್ನ ಬರ್ತಡೇ. ನಾವು ಹುಟ್ಟೋ ಟೈಮಲ್ಲಿ ಅಮ್ಮನಿಗೆ ಕೊಟ್ಟಷ್ಟು ನೋವು ನಾವು ಮತ್ತೆ ಯಾವಾಗೂ ಕೊಡಲ್ಲ ಅನಿಸುತ್ತೆ. ಇನ್ನು ನಾನು ಅವಾಗ ಕೊಟ್ಟಿರೋ ನೋವು ಆಮೇಲೆ ಇವಳಿಗೆ ಸುಮ್ಮನಾದರೂ ಇವಳು ನನ್ನ ಮಗಳಾದ್ಲು ಅನ್ನೋ ಥರ ನಮ್ಮ ಅಮ್ಮನಿಗೆ ರಿಗ್ರೆಟ್ ಫೀಲ್ ಮಾಡಿಲ್ಲ ಅಂತ ಅನ್ಕೊತಾ ಇದ್ದೀನಿ. ನನ್ನ ತಂದೆ ತಾಯಿಗೆ ಮಕ್ಕಳ ಬಗ್ಗೆ ಬೇಜಾರಾಗೋದು ಒಂದು ಓದೋ ವಿಷಯ, ಇನ್ನೊಂದು ಮದುವೆ ವಿಷಯನಲ್ಲಿ. ನಾನು ಓದೋದ್ರಲ್ಲಿ ಚೆನ್ನಾಗೇ ಇದ್ದೆ, ಇನ್ನು ಮದುವೆನೂ ಕೂಡ ಅಪ್ಪ ಅಮ್ಮ ಹೇಳ್ದಲ್ಲೇ ಮದುವೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಯಾವುದೇ ಥರ ರಿಗ್ರೆಟ್ಸ್ ಇಲ್ಲ ಅಂತ ನಾನು ಅನ್ಕೊತಾ ಇದ್ದೀನಿ. ಇನ್ನು ಹೊರಗಡೆನೇ ಹೋಗಿ ಕೇಕ್ ಎಲ್ಲ ಕಟ್ ಮಾಡಿ ಹಾಗೆ ಊಟ ಮಾಡ್ಕೊಂಡು ಬಂದ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.